ಮೆಟ್ರೋ ನಾವು ಇಷ್ಟ ನನಗೆ ಮೆಟ್ರೋ ಇಷ್ಟ ಕರೆಕ್ಟ್ ಟೈಮಿಗೆ ಬಂದ ತಕ್ಷಣ ಹತ್ಕೊಂಡ್ವಿ ತಕ್ಷಣ ಕ್ಲೋಸ್ ಆಯಿತು. ಹಂಗೆ ಮೆಟ್ರೋ ಮೂವ್ ಆಯಿತು. ಆದರೂ ಮೆಟ್ರೋದಲ್ಲಿ ಹೋಗೋ ಫೀಲೇ ಬೇರೆ ನೈಟ್ ಟೈಮು. ಮತ್ತು ಮೆಟ್ರೋ ಇಳ್ಕೊಂಡು ಇನ್ನೂ ಇದೆಯಲ್ಲ ನಮ್ಮ ಎಕ್ಸಿಟ್ ಕುಡಿಕೊಳ್ತಾ ಹೋದ್ವಿ. ಈ ಮೆಟ್ರೋದಿಂದ ಆಚೆ ಬಂದು ಆಟೋದಿಂದ ಹೋಗ್ತಾ ಆ ಆಟೋನ ಆ ಕಡೆ ಈ ಕಡೆ ಹೊಡಿತಾ ಫೈನಲಿ ನಮ್ಮ ಪಾಯಿಂಟಿಗೆ ಬಿಟ್ಟ. ನಮಗೆ ಬಸ್ ನಿಂತಿದ್ದು ಬದಲಾಗಿ ಬಸ್ ಒಳಗಡೆ ಆಗ್ತದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಈ ಥರ ಬಸ್ ಟ್ರಾವೆಲ್ ಮಾಡ್ತಾ ಇರೋದು. ಐ ಥಿಂಕ್ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರ್ಬೋದು ಅಂತ ಅನ್ಕೋತೀನಿ. ಕೀಪ್ ವಾಚಿಂಗ್. Hello, welcome to my YouTube channel, guys. Today I am going to make a new video. ನೈಟೇ ಹೇಳಿದೆ ನನ್ನ ಫ್ರೆಂಡಿಗೆ ಊಟ ಮಾಡೋಣ ಅಂತ. ಬಡ್ಡಿ ಮಗ ಏನು ಬೇಡ ಮಗ, ಇಷ್ಟು ತಿಂದಿರೋದೆ ಸಾಕು ಅಂತ ಸ್ವಲ್ಪ ತಿನ್ಸ್ಕೊಂಡು ಕರ್ಕೊಂಡೋಗಿ ಮಧ್ಯೆ ಹೊಟ್ಟೆಸ್ದಾಗ ಬಿಸ್ಕೆಟ್ ತಿಂದ್ವಿ. ನಮ್ದೇನಿದ್ರು ತಿನ್ಬೇಕು. ನೈಟ್ ಬೇರೆ ಎ ಸಿ ವರ್ಕ್ ಆಗ್ತಿರ್ಲಿಲ್ಲ. ಕೊನೆಗೆ ಬಸ್ ನಿಲ್ಲಿಸ್ದ ಟೀ ಕುಡಿಯೋಣ ಅಂತ. ಸೊ ಟೀ ಕುಡ್ದೆಲ್ಲ ಬರೋ ಟೈಮಿಗೆ ಎ ಸಿ ಏನೋ ಕೆಟ್ಟೋಗಿತ್ತು ಅಂತ ಹೇಳಿದ್ಕೆ ರಿಪೇರಿ ಮಾಡ್ಕೊಂಡು ನಿಂತಿದ್ದ ಡ್ರೈವರು. ಸೊ ನಾನು ಕೇಳಿದೆ, ಸರ್ ಇನ್ನೂ ಎಷ್ಟೊತ್ತು ಬೇಕು ರೆಡಿ ಆಗೋಕ್ಕೆ? 1 hour ಅಂತ ಫೈನಲಿ ಪಾಂಡಿಚೇರಿಗೆ ತಂದುಬಿಟ್ರು. ಇದು ಆಕ್ಚುಲಿ ಚೆನ್ನಾಗಿರೋ. ಸರಿ ಆಯಿತು ಅಂತ ಫಸ್ಟು ಒಂದು ಟೀ ಕುಡ್ಕೊಂಡು ನೆಕ್ಸ್ಟು ಒಬ್ಬರು ಪುಣ್ಯಾತುಮರು ಬಂದರು. ಸರ್ ನಿಮ್ಗೊಂದು ಒಳ್ಳೆ ವಿಲ್ಲ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದರು. ಸರಿ ಅಂತ ನಾವು ಓದ್ಕೊಂಡು ಹೊರಟ್ವಿ. ಸರಿ ಅಣ್ಣ ಏನೋ ಮೇನ್ ರೋಡಲ್ಲಿ ಕೊಡಿಸ್ಬೋದು ಅಂದ್ಕೊಂಡ್ರೆ ಯಾವುದೋ ಗಲ್ಲಿ ಒಳಗೆ ಕರ್ಕೊಂಡೋಗಿ ಕೊನೆಗೂ ಒಂದು ರೂಮ್ ಕೊಡಿಸಿದ್ರು. ಕಂಗ್ರ್ಯಾಚುಲೇಷನ್ ಬ್ರದರ್. ಸರಿ ಅಂತ ಒಂದು ರೂಮ್ನ ತೊಗೊಂಡ್ವಿ. ಸೊ ರೂಮ್ನ ತೊಗೊಂಡಾದ್ಮೇಲೆ ಸರಿ ಅಂತ ಹೋಗಿ ಅಲ್ಲಿಂದ ಬಂದು ಮೊದಲೇ ಟಯರ್ಡ್ ಆಗಿತ್ತು. ಸೊ ಸರಿ ಫ್ರೆಶ್ ಅಪ್ ಎಲ್ಲ ಆಯಿತು. ಸೊ ಅದಾದಮೇಲೆಗೆ ನಮಗೆ ರೆಂಟಿಗೆ ಒಂದು ಗಾಡಿ ಬೇಕಿತ್ತು. ಫೈನಲಿ ಗಾಡಿ ತೊಗೊಂಡು ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಹೋದ್ವಿ. ಸೊ ನಮ್ಮ ಕರ್ನಾಟಕದಲ್ಲಿ 102-103 ರೂಪಾಯಿ ಇದ್ದರೆ ಪಾಂಡಿಚೇರಿಲಿ ಜಸ್ಟ್ 96 ರೂಪೀಸ್ ಅಷ್ಟೇ. ಲ್ಯಾಟ್ರಿ. ಸರಿ ಅದಾದಮೇಲೆಲ್ಲ ನಿಯರ್ ಯಾವುದಾದ್ರೂ ಒಂದು ಪ್ಲೇಸ್ ನೋಡೋಣ ಅಂದ್ಕೊಂಡ್ವಿ. ಸೊ ನಿಯರ್ ನಾವು ಗೂಗಲ್ ಮ್ಯಾಪ್ ಹಾಕಿದ್ವಿ. ಸೊ ನಿಯರ್ ಒಂದು ದಿ ಸ್ಯಾಕ್ರೆಡ್ ಆಫ್ ಬೆಸಲಿಕಾ ಅಂತ ಒಂದು ಚರ್ಚ್ ಇತ್ತು. ಸೊ ನೋಡೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ. ಇದನ್ನೆಲ್ಲ ನೋಡ್ಕೊಂಡು ಒಂದು 2 minutes ಕೂತ್ಕೊಂಡು ಧ್ಯಾನ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನೋಡಿಕೊಂಡು ಟಿಫನ್ ಮಾಡೋಣ ಅಂತ ಹೊರಟ್ವಿ. ಟಿಫನ್ ಮಾಡೋಕ್ಕೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ಕರ್ನಾಟಕದ ಟೇಸ್ಟ್ ಇರಲಿಲ್ಲ. ಟಿಫನ್ ಮಾಡಿ ಎಲ್ಲ ಆಯಿತು. ನೆಕ್ಸ್ಟು ಪಾಂಡಿಚೇರಿ ಕಾಲೋನಿ ಅಂತ ಒಂದು ಪ್ಲೇಸ್ ಇದೆ. ಸೊ ಗೂಗಲ್ ಮ್ಯಾಪಲ್ಲಿ ನೋಡಿದ್ವಿ, ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಸೊ ಇದರಲ್ಲಿ ಸ್ಟ್ರೀಟ್ ಫೋಟೋಗ್ರಫಿ ಎಲ್ಲ ಚೆನ್ನಾಗಿರುತ್ತೆ. ನಾವು ಓದಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಚೆನ್ನಾಗಿತ್ತು. ಸ್ಟ್ರೀಟ್ ಮಾತ್ರ ಒಳ್ಳೆ ವೆದರು, ಗ್ರೀನರಿ, ಗೋಡೆಗಳ ಮೇಲೆಲ್ಲ ಪೇಂಟು, ಚಿತ್ರಗಳು ಎಲ್ಲ ಚೆನ್ನಾಗಿತ್ತು. ಸೊ ಫೋಟೋಸ್ ಎಲ್ಲ ತೊಗೊಂಡಾಯಿತು. ಸೊ ನೆಕ್ಸ್ಟು ನನ್ನ ಫ್ರೆಂಡು ಯಾವುದೋ ಅವ್ರ ಫ್ರೆಂಡ್ ಬಂದಾಗ ಯಾರೋ ಹೇಳಿದ್ರಂತೆ ಇಲ್ಲೊಂದು ಜಾಗ ಚೆನ್ನಾಗಿದೆ ಅಂತ. ಸರಿ ಅಂತ ನೋಡುವ ಅಂತ ಹೊರಟ್ವಿ. ಅದನ್ನು ಇವಾಗ ಅದೇ ಜಾಗಕ್ಕೆ ಬಂದಿದ್ವಿ. ಇದ್ರ ಹೆಸರು ಬಂದು ಅರೋವಿಲ್ಲೆ ಅಂತ. ಸೊ ಇಲ್ಲೊಂದು ಮಂದಿರ ವ್ಯೂ ಪಾಯಿಂಟ್ ಇದೆ. ಸೊ ಇದನ್ನು ನೋಡೋಕ್ಕೆ ನಾವು 30 minutesಯಿಂದ 1.5 kilometers ಇದೆ. ಸೊ 30 minutesಯಿಂದ ವಾಕ್ ಮಾಡ್ಕೊಂಡು ಬರ್ತಾನೆ ಇದ್ವಿ. ಸೊ ಅಲ್ಲಿ ಯಾರಾದರೂ ಕೇಳಿದರೆ 300 meters ಇದೆ, ಇನ್ನು 500 meters ಇದೆ ಅಂತ ಹೇಳಿದರು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಫೈನಲಿ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಮಂದಿರ ವ್ಯೂ ಪಾಯಿಂಟ್ ನೋಡೋಕ್ಕೆ ಬಂದ್ವಿ. ಬಟ್ ಬಂದಾಗ ಸ್ವಲ್ಪ ಬೇಜಾರಾಯಿತು, ಇಷ್ಟು ದೂರದಿಂದ ನೋಡ್ತಿದ್ದೀವಲ್ಲ ಅಂತ. ಬಟ್ ಅಷ್ಟೇ ಖುಷಿನಾಯಿತು, ಇಷ್ಟು ದೂರ ವಾಕ್ ಮಾಡ್ಕೊಂಬಂದಿದ್ದಕ್ಕೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ನೋಡಿದ್ವಿ ಅಂತ. ಸೊ ಅಲ್ಲಿದ್ದು ನೇಚರು ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಆಲ್ರೆಡಿ ನಡೆದು ಸಾಕಾಗೋಗಿತ್ತು. ಪಾಪ ಪುಣ್ಯಾತುಂಬರು ಯಾರೋ ಕಾಯ್ಕೊಂಡು ನಿಂತಿದ್ರು. ಬನ್ನಿ ಸರ್, ಫ್ರೀ ಟ್ಯಾಕ್ಸಿ ಇದೆ, ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀವಿ ನಿಮ್ಮ ಪಾರ್ಕಿಂಗ್ ಲಾಟ್ಗೆ ಅಂತ ಕರೆದ್ರು. ಸೊ ನಾವು ಹೋದ್ವಿ. ಹೇಗೂ ಇಷ್ಟು ದೂರ ನಡೆದಿದ್ವಿ. ಹತ್ತಿರ ಹೋಗ್ತಿದ್ದಂಗೆ ಪಾಪ ಡ್ರೈವರಣ್ಣ, ಸರ್ ನೀವು ಆರಾಮಾಗಿ ಮುಂದ್ಗಡೆ ಡ್ರೈವರ್ ಪಕ್ಕದ ಸೀಟಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದರು. ಸೊ ಹೇಗೋ ಏನೋ ನಮಗೆಲ್ಲಾದರೂ ರಾಜಮರ್ಯಾದೆ ಸಿಗ್ತಾ ಇರುತ್ತೆ. ಅರ್ಥ ಆಯ್ತು ಅನಿಸುತ್ತೆ. ಡ್ರೈವರ್ ಅಣ್ಣಗೆ ಥ್ಯಾಂಕ್ಸ್ ಹೇಳಿ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಇಲ್ಲೆಲ್ಲ ಬರೀ ಹ್ಯಾಂಡ್ಮೇಡ್, ಲೇಡೀಸಿಗೆ ಮತ್ತು ಗರ್ಲ್ಸ್ಗೆ ಮಾತ್ರ. ಇದು ಯಾಕೋ ನಮಗೆ ಸೂಟ್ ಆಗೋಲ್ಲ ಅಂತ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ನೆಕ್ಸ್ಟು ಹೊರಟ್ವಿ. ನಾವು ಬಿಸಿಲು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾನು ನನ್ನ ಫ್ರೆಂಡ್ ಇಬ್ಬರೂ ಸೋಡಾ ಕುಟ್ಕೊಂಡ್ವಿ. ನಮ್ಮ ರಥನ ತೊಗೊಂಡು ಹೊರಟ್ವಿ. ರೆಂಟಿಗೆ ಗಾಡಿ ತೊಗೋಬೇಕಾದ್ರೆ ಹೇಳಿದ್ವಿ, ಸರ್ 5 kilometer ರೌಂಡ್ಸ್ ಮಾತ್ರ ಹೋಗ್ತೀವಿ ಅಂತ. ಬಟ್ ಇಲ್ಲಿಂದ ಪಾಂಡಿಚೇರಿ ಇದ್ದಿದ್ದು 13 kilometers. ಇಲ್ಲಿಂದ ಆರಾಮಾಗಿ ರೂಮಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಲ್ಯಾಟ್ರಿ. ಬಿಸಿಲು ಸ್ವಲ್ಪ ಜಾಸ್ತಿ ಆಗ್ತಾ ಹೋಯಿತು. ನನ್ನ ಫ್ರೆಂಡು ಬೀಚ್ ನೋಡಲೇಬೇಕು ಅಂದ. ನಾವು ಫಸ್ಟ್ ವಿಸಿಟ್ ಮಾಡಿದ್ದೆ ರಾಕ್ ಬೀಚ್. ಬಟ್ ರಾಕ್ ಬೀಚ್ ವಿಸಿಟ್ ಮಾಡಿದಾಗ ಅನ್ನಿಸ್ತು ಅಷ್ಟೊಂದು ಏನು ಚೆನ್ನಾಗಿಲ್ಲ ಅಂತ. ಬಟ್ ಸರೌಂಡಿಂಗ್ ಕ್ಲೀನ್ನೆಸ್ ಎಲ್ಲ ಚೆನ್ನಾಗಿತ್ತು. ಬಟ್ ಬೀಚ್ ಒಳಗಡೆ ಹೋಗಂಗಿಲ್ಲ. ನಾವು ಅವ್ರೇನು ಮಾಡಬಾರ್ದು ಅಂತ ಹೇಳ್ತಾರೋ ನಾವು ಅದನ್ನೇ ಮಾಡೋದು. ಹೋದ್ವಿ, ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಸೊ ರಿಟರ್ನ್ ಬಂದ್ವಿ. ಮತ್ತೆ ನನ್ನ ಫ್ರೆಂಡ್ ಹೇಳ್ದ, ಮಗ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ ಮಗ ರಾಕ್ ಬೀಚು ಅಂತ. ಸೊ ಕೊನೆಗೆ ನಾವು ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಹೋಗಿದ್ದೆ ಇನ್ನೊಂದು ಬೀಚ್. ಇದೇ ಬೀಚ್, ಅದು ಪ್ಯಾರಡೈಸ್ ಬೀಚ್ ಅಂತ. ಸೊ ಪರ್ ಹೆಡ್ 70 rupees ಇರುತ್ತೆ ಪರ್ ಪರ್ಸನ್ನಿಗೆ. ನೆಕ್ಸ್ಟು ಟಿಕೆಟ್ ಎಲ್ಲ ತೊಗೊಂಡು ಎಂಟ್ರಿ ಆದ್ವಿ. ಎಂಟ್ರಿನೇ ಸಖತ್ತಾಗಿತ್ತು.
ಸುತ್ತ ನೇಚರು, ಆ ಸಮುದ್ರದ ಅಲೆ ಸೌಂಡು ಎಲ್ಲ ಚೆನ್ನಾಗಿತ್ತು. ನಾವು ಸರಿ ಅಂತ ಮೂವ್ ಆನ್ ಆದ್ವಿ. ಸೊ ಫೈನಲಿ ಬೋಟಿಂಗ್ ಎಲ್ಲ ಇತ್ತು. ಸೊ ನಮಗೆ ಬೋಟಿಂಗ್ ಯಾವುದು ಇಂಟ್ರೆಸ್ಟ್ ಇರಲಿಲ್ಲ, ಆಲ್ರೆಡಿ ಸೂರ್ಯ ನೆತ್ತಿ ಮೇಲೆ ಬಂದಿದ್ದ ಅಂತ ಬೀಚ್ ಕಡೆ ಹೋದ್ವಿ. ಸೊ ಬೀಚ್ ಕಡೆ ಹೋದಾಗ ವ್ಯೂ ಮಾತ್ರ ಸಖತ್ತಾಗಿತ್ತು. ನಾವು ಆ ರಾಕ್ ಬೀಚಿಗೆ ಹೋಗೋ ಬದಲು ಇಲ್ಲಿಗೆ ಬಂದು ಟೈಮ್ ಸ್ಪೆಂಡ್ ಮಾಡಿದರೆ ನಾವು ಕೊಡೋ ಅಮೌಂಟಿಗೂ ಇರೋ ಟೈಮಿಗೂ ಎರಡಕ್ಕೂ ವರ್ತಿತ್ತು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಫೈನಲಿ ಪ್ಯಾರಡೈಸ್ ಬೀಚ್ ನೋಡಿಕೊಂಡು ರಿಟರ್ನ್ ನಾವು ರೂಮಿಗೆ ಹೊರಟ್ವಿ. ರೆಡಿಯಾಗಿ ಆಟೋ ಹೊತ್ಕೊಂಡು ಹೊರಟ್ವಿ ನಮ್ಮ ಬಸ್ ಇರೋ ಕಡೆ. ಆದ್ರೂ ಪಾಂಡಿಚೇರಿ ಆಟೋ ಕಾಸ್ಟ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ನಮ್ಮ ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ. ನಮಗಾಗಿ ನಮ್ಮ ಬಸ್ ಡ್ರೈವರ್ ಅಣ್ಣ ಕಾಯ್ತಾ ಇದ್ರು. ಅವ್ರಿಗೊಂದು ಹಾಯ್ ಹೇಳಿ ನಮ್ಮ ಸೀಟ್ ಕನ್ಫರ್ಮ್ ಮಾಡ್ಕೊಂಡ್ವಿ. ಸೀಟ್ ಕನ್ಫರ್ಮ್ ಮಾಡ್ಕೊಂಡು ಬಲ್ಗಾಲಿಟ್ಟು ಒಳಗೆ ಹೋದ್ವಿ. ಇವರೆಲ್ಲ ನಮಗೆ ಸ್ವಾಗತ ಮಾಡೋಕ್ಕೆ ಕಾಯ್ತಿದ್ರು ಅಂದ್ಕೊಂಡ್ರೆ ಇಲ್ಲ, ಅವ್ರವ್ರ ಸೀಟ್ ನೋಡ್ಕೊತಾ ನಿಂತಿದ್ರು. ಆಲ್ರೆಡಿ ಟಯರ್ಡ್ ಆಗಿತ್ತು. ನಾವು ನಮ್ಮ ಸೀಟ್ ನೋಡ್ಕೊಂಡು ಹೋಗಿ ಆರಾಮಾಗಿ ಮಲ್ಕೊಂಡ್ವಿ. ಮಾರ್ನಿಂಗ್ 5:30 AM ಅಣ್ಣ ಬ್ಯಾಂಗ್ಳೂರು ತಲುಪಿಸಿದ್ರು ನಮ್ಮನ್ನು. ಕೊನೆಗೂ ಬಲ್ಗಾಲಿಟ್ಟು ನಮ್ಮ ತಾಯ್ನಾಡಿಗೆ ಬಂದ್ವಿ. ನಾವು ಬಂದ ತಕ್ಷಣ ನಮ್ಮನ್ನು ರಿಸೀವ್ ಮಾಡ್ಕೊಳಕ್ಕೆ ನಮ್ಮ ಫ್ಯಾಮಿಲಿಯವ್ರು ಬರ್ತಾರೋ ಇಲ್ವೋ, ನಮ್ಮ ಆಟೋ ಅಣ್ಣಂದಿರು ಮಾತ್ರ ಕಾಯ್ತಾ ಇರ್ತಾರೆ ಪಾಪ. ಕೊನೆಗೂ ಮೆಟ್ರೋ ಸ್ಟೇಷನಿಗೆ ಬಂದ್ವಿ. ಎನಿವೆ ಟಿಕೆಟ್ ಎಲ್ಲ ನಾವೇ ಮೊಬೈಲಲ್ಲಿ ಬುಕ್ ಮಾಡ್ಕೊಂಡ್ವಿ. ಅದೇ ಲಾಸ್ಟ್ ಟೈಮ್ ಹೇಳಿದ ಥರ ನಮಗೆ ಮೆಟ್ರೋ ಕಂಡ್ರೆ ಇಷ್ಟನೋ, ಮೆಟ್ರೋಗೆ ನಮ್ಮ ಕಂಡ್ರೆ ಇಷ್ಟನೋ ಗೊತ್ತಿಲ್ಲ. ನಾವು ಹೋಗಿದ ತಕ್ಷಣ ಕರೆಕ್ಟಾಗಿ ಮೆಟ್ರೋ ಬಂದೇ ಬಿಡ್ತು. ಮೆಟ್ರೋಯಿಂದ ಆಚೆ ಬಂದು ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಸೊ ಮನೆ ಕಡೆಯಿಂದ ಹೋಗೋಣ ಅಂತ ಹೊರಟ್ಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಸೊ ಅವಾಗ ಅದು ಹೇಳ್ತು, ನಿನ್ನ ಫೋನಲ್ಲಿ ನನ್ನ ಟಿಕೆಟ್ ಇದೆ ಕಂದ, ಸ್ಕ್ಯಾನ್ ಮಾಡು ಅಂತ. ಆಯಿತು. ಆಮೇಲೆ ಮೆಟ್ರೋಯಿಂದ ಆಚೆ ಬಂದು ನನ್ನ ಫ್ರೆಂಡು ಗಾಡಿ ಪಾರ್ಕ್ ಮಾಡಿದ ಪಾರ್ಕಿಂಗಿಗೆ ಹೋಗಬೇಕಿತ್ತು. ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋದ್ವಿ. ಅಲ್ಲಿಂದ ಅವ್ನ ಗಾಡಿ ತೊಗೊಂಡು ಒಂದು ಟೀ ಕುಡಿಯೋಣ ಅಂತ ನೋಡಿದ್ವಿ. ನಮ್ಮ RR ನಗರಲ್ಲಿ ಕಾಫಿ ಕಟ್ಟೆ ಇದೆ, ಟೀ ಕಾಫಿಗೆ ಫೇಮಸ್ಸು. ಸರಿ ಅಂತ ಅಲ್ಲಿಗೆ ಹೋದ್ವಿ. ಬಟ್ ನಮ್ಮ ಬ್ಯಾಡ್ ಲಕ್ ಅನಿಸುತ್ತೆ, ಅದಿನ್ನೂ ಓಪನ್ನೇ ಆಗಿರಲಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನನ್ನ ಫ್ರೆಂಡ್ ಇದ್ದವನು, ಮಗ ನೀನು ಆರಾಮಾಗಿ ಮನೇಲೋ ಕಾಫಿ ಮಾಡ್ಕೊಂಡು ಕುಡಿ, ನನಗೆ ಯಾಕೋ ನಿದ್ದೆ ಬರ್ತಿದೆ, ಹೊರಡ್ತೀನಿ ಅಂತ ಹೇಳ್ದ. ನಾನು ಬರ್ತಿದ್ದೀನಿ ಅಂತ ನಮ್ಮ ಅಕ್ಕಂಗೆ ಹೇಳಿದೆ. ಬಿಸಿ ಕಾಫಿ ರೆಡಿ ಮಾಡಿಟ್ಟಿದ್ರು. ಕಾಫಿ ಕುಡ್ಕೊಂಡು ಹಂಗೆ ಒಂದು ಜಂಪ್ ನಿದ್ದೆ ಮಾಡಿದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.